ನಮಸ್ಕಾರ ಎಲ್ರಿಗೂ ಕೂಡ. ಬನ್ನಿ ಸ್ನೇಹಿತರೆ, ನಿಮಗೂ ಕೂಡ ರೀತಿ ಕುತ್ತಿಗೆ ಭಾಗದಲ್ಲಿ ತುಂಬಾ ಕಪ್ಪಗಾಗಿದೆ, ಯಾವುದಾದ್ರೂ ಕ್ರೀಮ್ ಯೂಸ್ ಮಾಡ್ತಿದ್ರಾ, ಈ ರೀತಿ ಯೂಸ್ ಮಾಡಿದ್ರೂ ಕೂಡ ಕಡಿಮೆ ಆಗ್ತಾಯಿಲ್ಲ ಅಂದಾಗ ತುಂಬಾ ಈಸಿಯಾಗಿ ಒಂದೇ ಸೆಕೆಂಡ್ ಒಳಗಡೆ ನಿಮ್ಮ ಕುತ್ತಿಗೆ ಭಾಗದಲ್ಲಿರುವಂಥ ಕಪ್ಪು ಬಣ್ಣ ಎಲ್ಲನೂ ಕೂಡ ನೀವು ಈ ರೀತಿ ಕ್ಲೀನ್ ಮಾಡ್ಕೋಬೋದು. ಹಾಗಾದರೆ ಬನ್ನಿ, ಮತ್ತೆ ಯಾಕೆ ತಡ ಮಾಡೋದು, ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದರೆ 2 ರೂಪಾಯಿ ಇದ್ದರೆ ಸಾಕು, ಈ ಥರ ತುಂಬಾ ಯೂಸಾಗಿ ಈ ರೀತಿ ಕ್ಲೀನ್ ಮಾಡ್ಕೋಬೋದು. ಹಾಗಾದರೆ ನಾನು ಇವಾಗ ಡವ್ ಶಾಂಪೂ ತೊಗೊಂಡಿದ್ದೀನಿ 2 ರುಪೀಸು. ಈ ಥರ ಖಂಡಿತವಾಗಿ ಡವ್ ಶಾಂಪೂ ಇದ್ದರೆ 2 ಸೆಕೆಂಡಲ್ಲಿ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಎಷ್ಟೇ ಕಪ್ಪಗಿರಲಿ ಪೂರ್ತಿ ಕ್ಲೀನ್ ಆಗಿಬಿಡುತ್ತೆ ಸ್ನೇಹಿತರೆ. ಹಾಗಾದರೆ ನಾನು ಇವಾಗ ಡವ್ ಶಾಂಪೂ ತೊಗೊಂಡಿದ್ದೀನಲ್ಲ 2 ರುಪೀಸು, ಅದೇನು ಮಾಡ್ತೀನಿ ಅಂದರೆ ಕಟ್ ಮಾಡಿ ಈ ಬಟ್ಲಲ್ಲಿ ಹಾಕೋಬೇಕಾಗತ್ತೆ. ಏನೆಲ್ಲ ಹಾಕಿ, ಯಾವ ಥರ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಕುತ್ತಿಗೆಗೆ ಹಚ್ಚಬೇಕಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಹಾಗಾದರೆ ನೋಡಿ ಖಂಡಿತವಾಗಿ ಪೂರ್ತಿ ಎಂಡ್ವರೆಗೂ. ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಇವಾಗ 1 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಎಲ್ಲನೂ ಕೂಡ ನೋಡಿ ಈ ಥರ ಎಲ್ಲನೂ ಕೂಡ ಮಿಕ್ಸ್ ಮಾಡೋದು ಕರೆಕ್ಟಾಗಿ ನೋಡಿ ಹಾಕ್ಕೊಂಡು ಹಚ್ಕೊಂಡು ನೋಡಿ, ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. 100% ಗ್ಯಾರಂಟಿಯಾಗಿ ಹೇಳ್ತೀನಿ. ಹಾಗಾಗಿ ಇವಾಗ ನೋಡಿ 1 ಸ್ಪೂನಷ್ಟು ನಾವು ಇವಾಗ ಸಕ್ಕರೆ ಹಾಕಿದ್ದೀವಿ. ಅದ್ರ ಜೊತೆಗೆ ನೋಡಿ ಇವಾಗ ಶಾಂಪೂ ತೊಗೊಂಡಿದ್ದೀನಲ್ವ, ಆ ಶಾಂಪೂ ಎಲ್ಲನೂ ಕೂಡ ರೀತಿ ಕಟ್ ಮಾಡಿ ಅದರಲ್ಲಿ ಹಾಕಬೇಕು. ಡವ್ ಶಾಂಪೂ ಮಾತ್ರ ಖಂಡಿತವಾಗಿ ಯೂಸ್ ಮಾಡಿ, ಬೇರೆ ಶಾಂಪೂ ಬಳಸೋದಕ್ಕೆ ಹೋದರೆ ಆಗಲ್ಲ, ಪೂರ್ತಿ ಇಷ್ಟು ಚೆನ್ನಾಗಿ ರಿಸಲ್ಟ್ ಬರೋದಿಲ್ಲ. ಹಾಗಾಗಿ ಖಂಡಿತವಾಗಿ ಡವ್ ಶಾಂಪೂನೇ ಯೂಸ್ ಮಾಡಬೇಕು. ಇವಾಗ ನೋಡಿ 2 ರುಪೀಸ್ ಡವ್ ಶಾಂಪೂ ಹಾಕಿದ್ದೀನಿ. ಹಾಗೆ ಇದರಲ್ಲಿ ಮತ್ತೆ ಇದೆಲ್ಲ ಹಾಕಬೇಕಂತ ಹೇಳ್ತೀನಿ ನೋಡಿ. ಹೊರಗಡೆ ತಂದು ಕ್ರೀಮ್ ಯೂಸ್ ಮಾಡುವಂಥ ಅವಶ್ಯಕತೆಯೇ ಬೀಳಲ್ಲ ಸ್ನೇಹಿತರೆ. ಈ ಥರ ಟ್ರೈ ಮಾಡಿಬಿಟ್ರೆ ಸಾಕು, ಒಂದು ಸರ್ತಿ ಹಚ್ಬಿಟ್ರೆ ಸಾಕು, ಮತ್ತು ನೀವು ಈ ಥರ ಆಗೋದು ಕೂಡ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಕಡಿಮೆ ಆಗುತ್ತೆ. ಇವಾಗ ಸ್ನೇಹಿತರೆ ನಾನೀಗ ಸಕ್ಕರೆ ಮತ್ತು ಶಾಂಪೂ ಪುಡಿ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನಿವಾಗ 1 ಚಮಚದಷ್ಟು ಅಡುಗೆ ಸೋಡಾ ಹಾಕಿದ್ದೀನಿ ನೋಡಿ. ಅಡುಗೆ ಮಾಡುವಂಥ ಸೋಡಾ ಬಳಸ್ತೀವಲ್ಲ, ಅದು ಕೂಡ ಅದಕ್ಕೆ ಹಾಕಬೇಕು. ಅದ್ರ ಜೊತೆಗೆ ನಾನು ಇವಾಗ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಉಪ್ಪು ಕೂಡ ಸೇಮ್ ಪ್ರಮಾಣದಲ್ಲಿ, ಅಡುಗೆ ಸೋಡಾ ಎಷ್ಟು ತೊಗೊಂಡಿದ್ದೀನಿ 1 ಸ್ಪೂನಷ್ಟು, ಹಾಗೆ ಉಪ್ಪಿನ ಪ್ರಮಾಣ ಕೂಡ ಸೇಮ್ ಇರಬೇಕಾಗತ್ತೆ. ಇವೆಲ್ಲನೂ ಕೂಡ ಹಾಕಿ ಮಿಕ್ಸ್ ಮಾಡಬೇಕು ಒಂದು ಸರ್ತಿ ಎಲ್ಲನೂ ಕೂಡ. ಇನ್ನೊಂದು ಸ್ವಲ್ಪ ಹಾಕೋದು ಬಾಕಿ ಇದೆ, ಹೇಳ್ತೀನಿ. ಫಸ್ಟಿಗೆ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಕೂಡ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಬೇಕು. ಸ್ವಲ್ಪ ಸಕ್ಕರೆ ಹಾಕಿರ್ತೀವಲ್ಲ, ಸ್ವಲ್ಪ ದಪ್ಪ ದಪ್ಪ ಇರುತ್ತೆ, ಅದಕ್ಕಾಗಿ ಸ್ವಲ್ಪ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅದೇನಾಗುತ್ತೆ ಎಲ್ಲನೂ ಕೂಡ ಕೂಡಿಕೊಂಡು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ. ಈ ಪೇಸ್ಟ್ ಎಲ್ಲೇ ನಿಮ್ಮ ಕುತ್ತಿಗೆ ಭಾಗದಲ್ಲಿ, ನಿಮ್ಮ ಕಾಲುಗಳಲ್ಲಿ ಕಪ್ಪಗಾಗಿದ್ದರೆ ಅಲ್ಲೂ ಕೂಡ ಈ ರೀತಿ ಹಚ್ಕೊಂಡು ನೋಡಿ, ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕುತ್ತಿಗೆ ಭಾಗದಲ್ಲಿ ಮಾತ್ರ ನಮಗೆ ಕಪ್ಪು ಬಣ್ಣ ಆಗಿದೆ ಅಂತೇನಿಲ್ಲ, ಎಲ್ಲಿ ಕೂಡ ನಿಮಗೆ ಕಾಲಲ್ಲಿ ಕೂಡ ಆಗುತ್ತೆ, ಕೈಗಳಲ್ಲಿ ಕೂಡ ಕಪ್ಪು ಬಣ್ಣ ಆಗಿರುತ್ತೆ. ಆವಾಗ ಈ ಥರ ನೀವು ಹಚ್ಕೋಬೋದು ಪೇಸ್ಟ್ ಇದು. ಇವಾಗ ನೋಡಿ ಎಲ್ಲನೂ ಕೂಡ 1-2 ಸೆಕೆಂಡ್ ಕಲಿಸ್ತಾನೆ ಇದ್ದೀನಿ. ಈ ಥರ ಕಲಿಸ್ಕೊಂಡು ತೊಗೊಂಡಿರ್ತೀವಿ. ಇವಾಗ ಇದು ಪೇಸ್ಟ್ ಚೆನ್ನಾಗಿ ಕಲ್ತಿರೋದು. ಮತ್ತು ಇದಕ್ಕೆ ನಾವು ಏನು ಸೇರಿಸ್ಬೇಕಂತ ಹೇಳ್ತೀನಿ. ಮೇನ್ ಪಾಯಿಂಟ್ ನೋಡಿ, ಅದೇ ಸೇರಿಸಿದ್ರೆ ಸಾಕಾಗುತ್ತೆ. ಎಷ್ಟು ಒಳ್ಳೆ ನೋಡಿ ಇವಾಗ ಯಾವ ರೀತಿ ಇರೋವಂಥದ್ದು ಈ ಪೇಸ್ಟ್ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಕಲಿಸಿದ ಮೇಲೆ ಈ ರೀತಿ ಇರೋವಂಥದ್ದು. ಇದಕ್ಕೆ ಮತ್ತೇನು ಸೇರಿಸ್ತೀನಿ ಅಂದರೆ ತೋರಿಸ್ತೀನಿ ನೋಡಿ. ಒಂದು ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಸೇರಿಸ್ಬೇಕಾಗತ್ತೆ ನೋಡಿ ಸ್ನೇಹಿತರೆ. ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಸೇರಿಸಿದ ತಕ್ಷಣ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ ನೋಡಿ. ಒಂಥರ ಸೇಮ್ ಐಸ್ ಕ್ರೀಮ್ ಯಾವ ರೀತಿ ಪೇಸ್ಟ್ ಆಗುತ್ತಲ್ವಾ, ಐಸ್ ಕ್ರೀಮ್ ಯಾವ ರೀತಿ ಇರುತ್ತಲ್ಲ ಅದೇ ಥರವಾಗಿ ಇದು ಪೇಸ್ಟ್ ರೆಡಿ ಆಗುತ್ತೆ ನೋಡಿ. ಕಲಿಸ್ತಾ ಇರುವಾಗ ಯಾವ ರೀತಿ ಮೇಲ್ಗಡೆ ಬರುತ್ತೆ ಅಂತ ನೋಡಿ. ನೋಡಿಗ ಲಿಂಬೆ ಹಣ್ಣಿನ ರಸ ಹಾಕಿದ ತಕ್ಷಣ ಸಾಕು, ಈ ಥರ ಪೇಸ್ಟ್ ರೆಡಿ ಆಗುತ್ತೆ ನೋಡಿ ಸ್ನೇಹಿತರೆ. ತುಂಬಾ ಸಾಫ್ಟಾಗಿ ಕ್ರೀಮ್ ನೋಡ್ತಾ ಇದ್ದಾರೆ, ಒಂಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋವಂಥದ್ದು. ಈ ಥರ ಕ್ರೀಮ್ ರೆಡಿ ಆಗುತ್ತೆ ನೋಡಿ ಇದು. ಇವಾಗ ಅದು ಪೇಸ್ಟ್ ಎಲ್ಲನೂ ಕೂಡ ಹಾಕಿ ಮಿಕ್ಸ್ ಮಾಡಿದಾಯಿತು. ಬನ್ನಿ ಮತ್ತೆ ಕುತ್ತಿಗೆ ಭಾಗ ಕೂಡ ಯಾವ ರೀತಿ ಅಪ್ಲೈ ಮಾಡಬೇಕಂತ ಹೇಳ್ಕೊಡ್ತೀನಿ. ಇವಾಗ ನೋಡಿ ಕುತ್ತಿಗೆ ಭಾಗದಲ್ಲಿ ಯಾವುದೇ ಸರಗಳು ಹಾಕಿದ್ದಾಗ ಈ ರೀತಿ ನಮಗೆ ಕುತ್ತಿಗೆ ಭಾಗದಲ್ಲಿ ಕಪ್ಪು ಬಣ್ಣ ಆಗುತ್ತೆ ನೋಡಿ. ಹಾಗೆ ನಾವು ತಲೆಗೂ ಕೂಡ ಮೆಹಂದಿ ಹಚ್ತಾ ಇರ್ತೀವಿ. ಮೆಹಂದಿ ಹಚ್ಚಿದಾಗ ಕೂಡ ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ರೀತಿ ಕಾಣಿಸ್ತಾ ಇರ್ಬೋದು, ಈ ರೀತಿ ಸ್ವಲ್ಪ ಸ್ವಲ್ಪ ಕುತ್ಕೊಂಡು ಬಿಡುತ್ತೆ. ಆವಾಗ ಏನಾಗುತ್ತೆ, ಹಾಗೆ ಎಷ್ಟೋ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಅದು ಕುತ್ತಿಗೆ ಭಾಗದಿಂದ ಹೋಗೋದಿಲ್ಲ. ಆವಾಗ ನೀವು ಈ ಥರ ಪೇಸ್ಟ್ ಮಾಡಿ ಕುತ್ತಿಗೆ ಭಾಗದಲ್ಲಿ ಹಚ್ಚಿದ್ರೆ ಸಾಕು, ಸೆಕೆಂಡ್ ಒಳಗಡೆ ನಿಮ್ಮ ಕುತ್ತಿಗೆ ಪೂರ್ತಿ ನೋಡ್ತಾ ಇದ್ದರೆ ಇಷ್ಟ ಆಗಿತ್ತಂತ ನೀವು ಕೂಡ ಚೆನ್ನಾಗಿ ರಿಸಲ್ಟ್ ಸಿಗುವಂಥದ್ದು. ಎಲ್ಲನೂ ಕೂಡ ಕಡಿಮೆ ಆಗಿಬಿಡುತ್ತೆ, ಎಲ್ಲನೂ ಕೂಡ ಕ್ಲೀನಾಗಿ ಹೋಗುತ್ತೆ. ಹಾಗಾಗಿ ಈ ಥರ ಪೇಸ್ಟ್ ರೆಡಿ ಮಾಡಿ ಎಲ್ಲನೂ ಕೂಡ ಕುತ್ತಿಗೆ ಭಾಗದಲ್ಲಿ ಹಚ್ಚಬೇಕಾಗತ್ತೆ ನೋಡಿ. ಈ ಪೇಸ್ಟ್ ಕೂಡ ಎಷ್ಟು ಸಾಫ್ಟ್ ಆ್ಯಂಡ್ ಕ್ರೀಮಿ ಥರ ಇರುವಂಥದ್ದು, ಹಚ್ಚೋರಿಗೂ ಕೂಡ ತುಂಬಾ ಚೆನ್ನಾಗಿ ಒಂಥರ ರಿಲ್ಯಾಕ್ಸ್ ಆಗುತ್ತೆ ನೋಡಿ. ಈ ರೀತಿ ಮಸಾಜ್ ಕೊಡ್ತಾಯಿದ್ರೆ ಅವ್ರಿಗೂ ಕೂಡ
ನಾನು ಇವಾಗ ನೋಡ್ತಾ ಇರ್ಬೋದು ಕೈಯಿಂದ ಎಲ್ಲ ಕಡೆ ಹಚ್ತಾ ಇದ್ದೀನಿ. ಎಲ್ಲೆಲ್ಲಿ ಕುತ್ತಿಗೆ ಭಾಗ ಪೂರ್ತಿ ಕಪ್ಪಗಾಗಿದೆ ಅಲ್ಲೆಲ್ಲನೂ ಕೂಡ ಈ ರೀತಿ ಕೈಯಿಂದನೇ ಹಚ್ತಾ ಹಾಗೆ ಕೈಯಿಂದ ಸ್ವಲ್ಪ ಮಸಾಜ್ ಕೊಡಬೇಕಾಗತ್ತೆ ನೋಡಿ. 1-2 ಸೆಕೆಂಡ್ ಈ ರೀತಿ ಮಸಾಜ್ ಮಾಡ್ತಾ ಹೋಗಿ ಕೈಯಿಂದನೇ. ಆಮೇಲೆ ಸ್ವಲ್ಪ ಹೊತ್ತು 10 ನಿಮಿಷ ಹಾಗೆ ಬಿಡಬೇಕು. ಆಮೇಲೆ ಒಂದು ಸ್ವಲ್ಪ ಕಾಟನ್ನಿಂದ ನಾವು ಕ್ಲೀನಾಗಿ ಒರೆಸ್ಕೊಂಡು ತೊಗೊಂಡ್ರೆ ಸಾಕು. ಸಕ್ಕರೆ ಇರುತ್ತಲ್ವ ಆ ರೀತಿ ಸ್ಕ್ರಬ್ ಥರ ಒಂಥರ ಮಸಾಜ್ ಕೊಡಬೇಕಾಗತ್ತೆ ನೋಡಿ. ಚೆನ್ನಾಗಿ ಮಸಾಜ್ ಕೊಡ್ತಾ ಹೋದಾಗ ಪೂರ್ತಿ ಏನಾಗುತ್ತೆ ಅಂದರೆ ಎಲ್ಲನೂ ಕೂಡ ಕಪ್ಪಗಾಗಿರುವಂಥ ಬಣ್ಣ ನೋಡಿ ಎಲ್ಲನೂ ಕೂಡ ಕ್ಲೀನ್ ಆಗುತ್ತೆ ನೋಡಿ. ನಾನು ಹಾಗೇ ಸ್ವಲ್ಪ ಮಸಾಜ್ ಕೊಟ್ಟಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ನೋಡಿ ಯಾವ ರೀತಿ ಕ್ಲೀನ್ ಆಗಿರೋವಂಥದ್ದು. ಇನ್ನೂ ಕೂಡ ಸ್ವಲ್ಪ ಹೊತ್ತು ಬಿಟ್ಟು ನೀವು ಚೆನ್ನಾಗಿ ಕಾಟನ್ನಿಂದ ಒರೆಸ್ಬಿಟ್ರೆ ಸಾಕು. ಎಲ್ಲನೂ ಕೂಡ ಬ್ಲ್ಯಾಕ್ ಆಗಿರುವಂಥ ಕುತ್ತಿಗೆ ಭಾಗ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ. ಈ ಥರ ನಿಮಗೂ ಕೂಡ ಕುತ್ತಿಗೆ ಭಾಗ ತುಂಬಾ ಕ್ಲೀನ್ ಮಾಡ್ಕೋಬೇಕಂತ ಅಂದ್ಕೊಂಡವರು ಸೆಕೆಂಡ್ ಒಳಗಡೆ ಈ ರೀತಿ ಕುತ್ತಿಗೆ ಭಾಗ ಕ್ಲೀನ್ ಮಾಡ್ಕೊಂಡ್ಬಿಡಿ. ಒಂದು ಕಾಟನ್ ತೊಗೊಂಡಿದ್ದೀನಿ. ಕಾಟನ್ ಸಹಾಯದಿಂದನೇ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಎಷ್ಟೇ ಬ್ಲ್ಯಾಕ್ ಆಗಿರಲಿ ಎಷ್ಟೇ ಕಪ್ಪಗಾಗಲಿ ಈ ರೀತಿ ಸೆಕೆಂಡ್ ಒಳಗಡೆ ನಿಮಗೆ ಕೂಡ ಕುತ್ತಿಗೆ ಭಾಗ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ. ಕಾಟನ್ ಪೂರ್ತಿ ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಕ್ಲೀನ್ ಚೆನ್ನಾಗಿ ನಾವು ಒರೆಸ್ತಾ ಹೋದರೆ ಅದರಲ್ಲೆಲ್ಲ ಕೂತಿರುವಂಥ ಹೊಲಸೆಲ್ಲನೂ ಕೂಡ ಈ ಕಾಟನ್ ಒಳಗಡೆ ಬಂದುಬಿಡುತ್ತೆ. ಆಮೇಲೆ ನೀವು ನೀರಿನಿಂದ ವಾಶ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಸ್ವಲ್ಪ ಶುಗರ್ ಕೂಡ ಹಾಕಿರ್ತೀವಲ್ವ ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಅಂಟ್ಕೊಳ್ತಾ ಇರುತ್ತೆ ಕಾಟನ್. ಅದಕ್ಕೋಸ್ಕರ ಚೆನ್ನಾಗಿ ಒರೆಸ್ಕೊಂಡು ನೀವು ನೀರಿಂದ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಬಂದರೆ ಸಾಕು. ನೋಡ್ತಾ ಸೆಕೆಂಡ್ ಒಳಗಡೆ ನಿಮಗೂ ಕೂಡ ಕುತ್ತಿಗೆ ಭಾಗದಲ್ಲಿ ಎಷ್ಟೇ ಕಪ್ಪಗಾಗಲಿ ಈ ರೀತಿ ನೀವು ಕೂಡ ಕ್ಲೀನ್ ಮಾಡ್ಕೋಬೋದು ನೋಡಿ. ಸ್ವಲ್ಪ ಕಾಟನ್ನಿಂದ ಕೂಡ ಸ್ವಲ್ಪ ಪ್ರೆಷರ್ ಹಾಕಿ ಒರೆಸ್ಬೇಕಾಗತ್ತೆ. ಯಾಕಂದರೆ ಅದೆಲ್ಲನೂ ಕೂಡ ಸ್ವಲ್ಪ ಡ್ರೈ ಆದಮೇಲೆ ಚೆನ್ನಾಗಿ ಮಣ್ಣು ಥರ ಬರುತ್ತೆ ನೋಡಿ. ಅದಕ್ಕೋಸ್ಕರ ಸ್ವಲ್ಪ ಜೋರು ತೊಗೊಂಡು ಒರೆಸ್ಕೊಳ್ಳಿ. ಇವಾಗ ಒರೆಸ್ತಾ ಇದ್ದೀನಿ. ಒರೆಸ್ಕೊಂಡು ಆದಮೇಲೆ ಒಂದು ಸರ್ತಿ ನೀರಿಂದ ವಾಶ್ ಮಾಡ್ಕೊಂಡು ಬರಬೇಕು. ನೀರಿಂದ ವಾಶ್ ಮಾಡ್ಕೊಂಡು ಬಂದಮೇಲೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಸ್ನೇಹಿತರೆ ಎಷ್ಟು ಕಪ್ಪು ಬಣ್ಣ ಆಗಿರೋಂಥ ಕುತ್ತಿಗೆ ಭಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿರೋವಂಥದ್ದು. ಹಾಗಾದರೆ ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ ಸ್ನೇಹಿತರೆ. ಪೂರ್ತಿ ವಿಡಿಯೋ ಎಲ್ಲ ನೋಡಿದ್ರಿಗೆ ಧನ್ಯವಾದ ಸ್ನೇಹಿತರೆ. ಹಾಗೆ ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.